ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮೊದಲು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಕಿಚನ್ ಕ್ಲೀನ್ ಆದರೆ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ಕಿಚನಲ್ಲಿ ಎಲ್ಲನೂ ಒಂದೊಂದು ಕಡೆ ಇಟ್ಬಿಡ್ತೀನಿ. ಹಾಗೆ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತಿಂಡಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ನಾನು ಮನೋಜ್ ಅವರು ತಿಂಡಿ ತಿಂದ್ಕೊಂಡು ನಾನು ಕಿಚನ್ ಕೆಲಸ ಮಾಡೋಕ್ಕೆ ಬಂದೆ. ಅವ್ರು ಏನೋ ಕೆಲಸ ಇದೆ ಅಂತ ಹೇಳಿ ಶೋರೂಮ್ಗೆ ಹೊರಟ್ರು. ಆಮೇಲೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು, ನೈಟು ಪಾತ್ರೆ ತೊಳೆದಿಟ್ಟಿರಲಿಲ್ಲ, ನೈಟ್ ಸ್ವಲ್ಪ ಇತ್ತಲ್ಲ ಅಂತ ಸುಮ್ಮನೆ ಆದೆ, ಬೆಳಗ್ಗೆ ತೊಳ್ಕೊಳ್ಳೋಣ ಒಟ್ಟಿಗೆ ಅಂತ. ಬಟ್ ಬೆಳಗ್ಗೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಜಾಸ್ತಿ ಪಾತ್ರೆ ಆಗ್ಬಿಡ್ತು. ವೆದರ್ ನೋಡಿ ಹೇಗಿದೆ ಅಂತ. ಒಂದ್ಸಲ ಬಿಸಿಲು ಬರುತ್ತೆ, ಆವಾಗವಾಗ ಮಳೆ ಬರುತ್ತೆ. ಹಾಗೆ ಸಡನ್ನಾಗಿ ಮಳೆ ಬಂದುಬಿಡ್ತು. ನಮ್ಮ ಜೂಲಿ ಬೇರೆ ಬಂದಳು ಮೇಲ್ಗಡೆ ಮಳೆ ಬಂತು ಅಂತ. ಆಮೇಲೆ ನಾನು ಕಸ ಗುಡಿಸಿ ಮನೆಯವ್ರು ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿದೆ. ಫೈನಲಾಗಿ ಎಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ. ಆಮೇಲೆ ನಾನು ಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಮನು ಅವರು ಪಪ್ಸು ಮತ್ತು ಏನದು ಹನಿ ಕೇಕ್ ತಂದರು. ತಿಂದ್ಕೊಂಡು ಅವ್ರ ಜೂಲಿಗೆ ಮತ್ತು ಬನ್ ತಂದಿದ್ದರು. ಜೂಲಿ ಜೊತೆ ಆಟ ಆಡಿಕೊಂಡು ಅವರು ಜೂಲಿಗೆ ಬನ್ ಹಾಕ್ತಾಯಿದ್ದಾರೆ. ಆಮೇಲೆ ಸ್ವಲ್ಪ ಜೂಲಿ ಜೊತೆ ಆಟ ಆಡಿದ್ರು. ಅದು ನಾವೇನು ಸಾಕಿರೋ ನಾಯಲ್ಲ, ಅದು ಯಾರೋ ಪಾಪ ಸಾಕಿರೋ ನಾಯಿನ ಬಿಟ್ಬಿಟ್ಟಿದ್ದಾರೆ. ಪಾಪ ಅದು ಬಂದು ಫಸ್ಟ್ ಡೇಯಿಂದನೂ ಇಲ್ಲೇ ಒಕ್ಕೊಬಿಡ್ತು. ಹಂಗಾಗಿ ನಮಗೂ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ, ನಾವು ಇಲ್ಲೇ ಇರಿಸ್ಕೊಂಡು. ಹಾಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಹಾಗೆ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಏನಂದರೆ ಪೂಜೆ ಎಲ್ಲ ಮುಗಿಸಿ ಸಂಜೆ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಹಾಗೆ ತರಕಾರಿನೂ ತೊಗೋಬೇಕಿತ್ತು. ಹಾಗೆ ಮನು ಅವ್ರಿಗೂ ಏನೋ KT ಸ್ಟ್ರೀಟಲ್ಲಿ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸಂಜೆ ಅಂದರೆ ಒಂದು 6:30 7 o'clock ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಪೂಜೆ ಎಲ್ಲ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಅಷ್ಟೊತ್ತಿಗೆ ಟೀ ಟೈಮ್ ಆಗಿತ್ತು. ಹಾಗೆ ಟೀ ಮಾಡಿ ಕುಡ್ಕೊಂಡು ಮತ್ತೆ ಸಿಟಿಗೆ ಹೊರಟ್ವಿ. ನಾವು ಹೊರಟಾಗ 7 ಗಂಟೆ ಆಗೋಗಿತ್ತು. ಸ್ವಲ್ಪ ಕತ್ಲೇ ಆಗಿತ್ತು, ಲೇಟಾಗೇ ಹೊರಟ್ವಿ. ಫಸ್ಟು KT ಸ್ಟ್ರೀಟ್ಗೆ ಹೋದ್ವಿ. ಅಲ್ಲಿ ಏನೋ ಮನು ಅವ್ರಿಗೆ ಕೆಲಸ ಇದೆ ಅಂತ ಹೇಳಿ KT ಸ್ಟ್ರೀಟ್ಗೆ ಹೋಗಿ ಅಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟು ನನ್ನ ನ್ಯೂ ಫೋನ್ಗೆ ಬ್ಯಾಕ್ ಪೌಚ್ ಬೇಕಿತ್ತು. ಬ್ಯಾಕ್ ಪೌಚ್ ಪರ್ಚೇಸ್ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಪಿಂಕ್ ಕಲರ್ ಬ್ಯಾಕ್ ಪೌಚು ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಒಂದು ರೆಡಿ ಬ್ಲೌಸ್ ತೊಗೋಬೇಕಿತ್ತು. ಹಾಗಾಗಿ ರೆಡಿಮೇಡ್ ಬ್ಲೌಸ್ ಅಂಗಡಿಗೆ ಹೋಗ್ತಾಯಿದ್ದೀವಿ. ಏನಂದರೆ ನಾಳೆ ಒಂದು ಮದುವೆ ಇದೆ, ಅಂದರೆ ನನ್ನ ತಮ್ಮನ ಫ್ರೆಂಡ್ ಅಕ್ಕನ ಮದುವೆ. ನನಗೂ ತಮ್ಮನ ಥರ ಅವ್ರ ಮದುವೆ ಇದೆ. ಅದಕ್ಕೆ ಒಂದು ರೆಡಿ ಬ್ಲೌಸ್ ತೊಗೊಳ್ಳೋಣ ಅಂತ ಅಲ್ಲಿ ಹೋಗಿ ಒಂದು ರೆಡಿ ಬ್ಲೌಸ್ ತೊಗೊಂಡು ಮತ್ತು ನಾವು ಮಾರ್ಕೆಟ್ ಕಡೆಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ತರಕಾರಿ ಹೂವೆಲ್ಲ ತೊಗೊಳ್ಳೋದಿತ್ತು. ನಾವಲ್ಲೆಲ್ಲ ಓಡಾಡಿ ಬ್ಲೌಸು, KT ಸ್ಟ್ರೀಟು ಮತ್ತು ಫೋನ್ ಬ್ಯಾಕ್ ಪೌಚ್ ಎಲ್ಲ ಪರ್ಚೇಸ್ ಮಾಡಿ ಹೋಗೋ ತನಕ 8:30 ಆಗೋಗ್ಬಿಟ್ಟಿತ್ತು. ಎಲ್ಲ ಕ್ಲೋಸಿಂಗ್ ಟೈಮು. ಆ ಟೈಮಲ್ಲಿ ಹೋದ್ವಿ. ಅಂದರೆ ಈ ಟೈಮಲ್ಲಿ ಹೋದ್ರೇ ಫ್ರೀ ಆಗಿರುತ್ತೆ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ತೊಗೊಬರ್ಬೋದು. ಹಾಗಾಗಿ ಈ ಟೈಮ್ಗೆ ಹೋದ್ವಿ. ಫಸ್ಟು ಟೊಮೊಟೊ ತೊಗೊಂಡು ಅಲ್ಲಿಂದ ಈರುಳ್ಳಿ ತೊಗೊಳ್ಳೋಣ ಅಂತ ಈರುಳ್ಳಿ ಅಂಗಡಿ ಹತ್ರ ಹೋದ್ವಿ. ಅದು ತೊಗೊಂಡು ಕ್ಯಾಪ್ಸಿಕಮ್, ಬೀನ್ಸು, ಹಸಿಮೆಣ್ಸಿನ್ಕಾಯಿ 3 ಒಂದು ಕಡೆ ತೊಗೊಂಡೆ. ಆಮೇಲೆ ಅಲ್ಲಿಂದ ನೆಕ್ಸ್ಟು ಈರುಳ್ಳಿ ತೊಗೊಳಕ್ಕೆ ಹೋದ್ವಿ. ಈರುಳ್ಳಿ ಶುಂಠಿ ತೊಗೊಂಡು ನೆಕ್ಸ್ಟು ಹೂವು ಕಡೆ ಬಂದ್ವಿ. ಹೂವು ತೊಗೊಂಡು ಯಾವ್ಯಾವ ಹೂವು ತೊಗೊಂಡೆ ಅಂದರೆ ಬಟನ್ಸು, ಮಲ್ಲಿಗೆ ಹೂವು ಮತ್ತು ಗಣಗಲೆ ಹೂವು ತೊಗೊಂಡು ನೆಕ್ಸ್ಟು ಬಾಳೆಹಣ್ಣು ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಬಾಳೆಹಣ್ಣು ಕೂಡ ತೊಗೊಂಡ್ವಿ.
100 5 5 ಮಾರ್ಕೆಟಿಂದ ಹೊರಗಡೆ ಬಂದು ಸೌತೆಕಾಯಿ ಮತ್ತು ಕಾಯಿನ ತೊಗೊಂಡು ಪಾರ್ಕಿಂಗ್ ಹತ್ರ ಹೊರಟಿದ್ದೀವಿ. ಪಾರ್ಕಿಂಗ್ ಎಲ್ಲಿ ಮಾಡಿದ್ದೀವಿ ಅಂದರೆ ಗರುಡ ಮಾಲ್ ಪಾರ್ಕಿಂಗಲ್ಲೇ. ನಾವು ಯಾವಾಗ ಸಿಟಿಗೆ ಬಂದರೂ ಅಂದರೆ ಮಾರ್ಕೆಟಿಗೆ ಯಾವಾಗ ಬಂದರೂ ಏನು ಪರ್ಚೇಸ್ ಮಾಡಬೇಕು ಅಂದ್ರೂ ನಾವು ಬಂದು ಪಾರ್ಕಿಂಗ್ನ ಗರುಡ ಮಾಲಲ್ಲೇ ಮಾಡೋದು. ಬೈಕಾದರೂ ಅಷ್ಟೇ, ಕಾರಾದರೂ ಅಷ್ಟೇ, ಇಲ್ಲೇ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋದು. ಮತ್ತು ಅಲ್ಲಿಂದ ಹೊರಟು ನಾವು ಊಟ ಮಾಡೋಣ ಅಂತ ಹೇಳಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಫುಡ್ ಸ್ಟ್ರೀಟ್ ಇದು ಎಲ್ಲಿ ಅಂದರೆ ಲಲಿತ್ ಮಹಲ್ ರೋಡಲ್ಲಿರೋದು. ಅಲ್ಲಿಂದ ಬಂದು ಅಲ್ಲಿ ಅವತ್ತು ಮಂಗಳವಾರ ಆಗಿದ್ದರಿಂದ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ನಾನ್ ವೆಜ್ ಅಂಗಡಿಗೆ ಬಂದ್ವಿ. ಅಲ್ಲಿ ನಾನ್ ವೆಜ್ಜಲ್ಲಿ ನಾವು ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಿರಿಯಾನಿ ಬೇಡ ಅಂತ ಹೇಳಿ ಎಗ್ ರೈಸು ಮತ್ತು ಫಿಶ್ಶು ಕಬಾಬು ಆರ್ಡರ್ ಮಾಡಿ ತಿಂದ್ಕೊಂಡು ಅಲ್ಲಿಂದ ಸ್ಟ್ರೈಟು ಮನೆ ಕಡೆ ಹೊರಟಿದ್ದೀವಿ. ನಾವು ಮನೆಗೆ ಬಂದಾಗ 9:30 ಆಗೋಗಿತ್ತು. ಮನೆಗೆ ಬಂದು ಅಡುಗೆ ಮಾಡಿ ತಿನ್ನೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಗಡೆನೇ ತಿಂದ್ವಿ. ನೆಕ್ಸ್ಟು ಮನೆ ಹತ್ರ ಬರ್ತಿದ್ದಂಗೆ ಇಬ್ಬರು ಕಾಯ್ಕೊಂಡು ನಿಂತಿದ್ರು. ಇವರೇ ನೋಡಿ ಹೇಗೆ ಕಾಡ್ತಿದ್ದಾರೆ ಅಂತ. ನಾವು ಹಿಡಿಯೋದಕ್ಕೆ ಬಿಡ್ತಿರ್ಲಿಲ್ಲ. ಒಬ್ಬಳು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ಲು. ಇವನಂತೂ ಹೊರಗಡೆನೇ ಇರ್ತಾನೆ, ಒಳಗಡೆ ಹೋಗಿ ಬಿಡಲ್ಲ ನಾವು. ಗೊತ್ತಿಲ್ಲ. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.